ನಮ್ಮ ಶಿವಮೊಗ್ಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಎಲ್ಲ ಪರಂಪರೆಯ ಗುರುಗಳು ಮಸೀದಿಯನ್ನು ನೋಡೋದಕ್ಕೆ ಅಂತೇಳಿ ಬಂದಿರತಕ್ಕಂಥದ್ದು ಭಾಳ ಒಂದು ಅಪರೂಪದ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ಕೊಳ್ತೀವಿ. ವಿಶೇಷವಾಗಿ ನಾವೆಲ್ಲರೂ ಸಾಮಾನ್ಯವಾಗಿ ದುಬೈಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗ್ರ್ಯಾಂಡ್ ಮಾಸ್ಕನ್ನು ನೋಡ್ಕೊಂಡು ಬರ್ತಾ ಇದ್ವಿ. ಆದರೆ ಸ್ಥಳೀಯವಾಗಿರ್ತಕ್ಕಂಥ ಯಾವುದೇ ಮಸೀದಿಗಳಿಗೂ ನಾವು ಇದುವರೆಗೂ ಹೋಗಿರಲಿಲ್ಲ. ಇವತ್ತು ಈ ಮುಸ್ಲಿಂ ಸಮುದಾಯ ಬಾಂಧವರೆಲ್ಲರೂ ಸೇರಿಕೊಂಡು ನಮ್ಮನ್ನು ಮತ್ತು ಕ್ರೈಸ್ತ ಧರ್ಮದ ಗುರುಗಳನ್ನ ಎಲ್ಲರನ್ನೂ ಕೂಡ ಕರೆದು ಮಸೀದಿ ದರ್ಶನವನ್ನು ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಮಾಡಿಕೊಡೋ ಮೂಲಕವಾಗಿ ಮಸೀದಿ ಅಂದರೆ ಅದ್ರ ಬಗ್ಗೆ ಇರ್ತಕ್ಕಂಥ ಏನೇನೋ ಪೂರ್ವಗ್ರಹಿತವಾಗಿರ್ತಕ್ಕಂಥ ನಂಬಿಕೆಗಳನ್ನು ತೊಡೆದಾಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕವಾಗಿ ಧರ್ಮಗಳ ನಡುವೆ ಜನಾಂಗಗಳ ನಡುವೆ ಸೌಹಾರ್ದತೆ ಬಹಳ ಮುಖ್ಯವಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅವರ ಒಂದು ಧಾರ್ಮಿಕ ಕೇಂದ್ರವನ್ನು ಉಳಿದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲ ಧರ್ಮದವರಿಗೂ ಕೂಡ ಮುಕ್ತವಾಗಿ ಪ್ರವೇಶ ಮಾಡೋದಕ್ಕೆ ಮತ್ತು ಅದನ್ನು ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಧಾರ್ಮಿಕ ಸಂಗತಿಗಳ ಹಿನ್ನೆಲೆಯಲ್ಲಿ ಮೂಡಿ ಬಂದಿರತಕ್ಕಂಥ ಒಂದಿಷ್ಟು ಅನುಮಾನಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನ ಅಂತಲೂ ಕೂಡ ನಾವು ಭಾವಿಸ್ಕೊಳ್ತೇವೆ. ಆ ನಿಟ್ಟಿನಲ್ಲಿ ಇಂಥ ಪ್ರಯತ್ನಗಳು ಮತ್ತೆ ದೇಶದ ಎಲ್ಲ ಕಡೆ ನಡೀತಾ ಹೋಗೋದ್ರಿಂದಾಗಿ ಒಂದು ರೀತಿಯಲ್ಲಿ ದೇಶದಲ್ಲಿ ಈ ಧರ್ಮದ ಹೆಸರಿನಲ್ಲಿ ಮತ್ತು ಜನಾಂಗದ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಕೋಮುದಳ್ಳುರಿಗಳು, ಹಿಂಸಾಚಾರಗಳು, ಕೊಲೆಗಳು ಈ ಥರದವೆಲ್ಲವೂ ಕೂಡ ನಿಲ್ಲೋದಕ್ಕೆ ಇಂಥ ಕಾರ್ಯಕ್ರಮಗಳು ಪ್ರೇರಣೆ ಆಗೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಈ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇವೆ. ನಮ್ದು ವಿವಿಧತೆಯಲ್ಲಿ ಏಕತೆಯನ್ನು ಬಯಸ್ತಕ್ಕಂಥ ದೇಶ ಇದು. ಇಲ್ಲಿಯ 140 ಕೋಟಿ ಜನರು ಕೂಡ ವಿಭಿನ್ನವಾದಂಥ ಆಚರಣೆಗಳು, ವಿಭಿನ್ನವಾದಂಥ ಉಡುಗೆ ತೊಡುಗೆಗಳು, ಅವ್ರದೇ ಆದಂಥ ಭಾಷೆಗಳು, ಅವ್ರದೇ ಆದಂಥ ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸ್ತಕ್ಕಂಥ ದೇಶ. ಇಂತಹ ದೇಶದಲ್ಲಿ ಕೆಲವು ದುಷ್ಟಶಕ್ತಿಗಳು ಕೆಲವು ಧರ್ಮಗಳನ್ನು ಗುರಿ ಮಾಡಿ ಆ ಧಾರ್ಮಿಕ ಕೇಂದ್ರಗಳಲ್ಲಿ ಏನೋ ನಡಿಬಾರದು ನಡೀತಾ ಇದೆ, ಅಥವಾ ಅದರಿಂದ ಒಂದು ಧರ್ಮದವರು ಇಡೀ ದೇಶಕ್ಕೆ ಆಪತ್ತನ್ನು ತರ್ತಾರೆ ಅಂತಕ್ಕಂಥ ಅಪಪ್ರಚಾರಗಳನ್ನು ಮಾಡುವ ಸಂದರ್ಭದಲ್ಲಿ ಜೊತೆಗೆ ನಾವು ಆ ರೀತಿಯ ಸೌಹಾರ್ದವನ್ನು ಬಯಸ್ತಕ್ಕಂಥವ್ರನ್ನು ಕೂಡ ಅನುಮಾನದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಜಮಾತೆ ಇಸ್ಲಾಂನವರು ಮಸೀದಿ ದರ್ಶನ ಅಂತೇಳಿ ಎಲ್ಲಾ ಧರ್ಮದ ಧರ್ಮಗುರುಗಳಿಗೆ, ಸಾರ್ವಜನಿಕರಿಗೆ, ಮಹಿಳೆಯರು, ಪುರುಷರು, ಯುವಕರು ಎಲ್ರಿಗೂ ಕೂಡ ಮಸೀದಿಯ ಒಳಗೆ ಪ್ರವೇಶವನ್ನು ನೀಡಿ ಇಲ್ಲಿ ಏನ್ ನಡೆಯುತ್ತೆ, ಇಲ್ಲಿಯ ಧಾರ್ಮಿಕ ಆಚರಣೆಯ ಪದ್ಧತಿ ಹೇಗಿದೆ, ಯಾವ ರೀತಿಯಲ್ಲಿ ಧಾರ್ಮಿಕ ಪದ್ಧತಿಗಳು ನಡೆಯುತ್ತೆ ಅನ್ನೋದನ್ನ ಸಾರ್ವಜನಿಕವಾಗಿ ತಿಳಿಸ್ಕೊಡೋದೇನಿದೆ, ಇದು ನಿಜವಾಗಿಯೂ ಕೂಡ ಅತ್ಯಂತ ಅಗತ್ಯವಾಗಿತ್ತು ಮತ್ತು ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ. ಇವತ್ತಿನ ಸದ್ಯದ ಕಾಲಘಟ್ಟದಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯ ಹೊಸ ಬೆಳವಣಿಗೆ ಏನಿದೆ ಇದು ಇನ್ನಷ್ಟು ಹೆಚ್ಚಾಗಬೇಕು. ನಮ್ಮಲ್ಲಿ ಏನು ಕುವೆಂಪು ನಾಡಗೀತೆಯಲ್ಲಿ ಹೇಳ್ದಂಗೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ. ಆ ಸರ್ವ ಜನಾಂಗದ ಶಾಂತಿಯ ತೋಟ ಮುಂದುವರಿಬೇಕಂದ್ರೆ ಈ ರೀತಿ ನಾವು ಹಿಂದೂಗಳು, ಕ್ರಿಶ್ಚಿಯನ್ರು, ಮುಸ್ಲಿಮರ ಮಸೀದಿಗೆ ಬರಬೇಕು, ಮುಸ್ಲಿಮರು, ಕ್ರಿಶ್ಚಿಯನ್ರು ಹಿಂದೂಗಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅದೇ ರೀತಿ ಹಿಂದೂ ಮುಸ್ಲಿಂ ಒಂದಾಗಿ ಚರ್ಚ್ಗಳಿಗೆ ಹೋಗ್ತಕ್ಕಂಥ ಈ ನಡಿಗೆ ಶುರುವಾದ್ರೆ ಇದು ಶಾಂತಿಯ ಸಂಕೇತ, ಸೌಹಾರ್ದದ ಸಂಕೇತ, ಈ ದೇಶದ ಏಕತೆಯ ಸಂಕೇತ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಜಮಾತೆ ಹಿಂದೆಯವರಿಗೆ ಅಭಿನಂದಿಸ್ತೀನಿ. ಮುಂದೆನೂ ಕೂಡ ಈ ತರದ ಕಾರ್ಯಕ್ರಮಗಳು ನಡೀಲಿ ಅಂತೇಳಿ ಹಾರೈಸ್ತೇನೆ. ಕನ್ನಡದ ಅನುವಾದವನ್ನು ಮಾಡ್ತಾ ಇದ್ದಾರೆ ಜನಾಬ್ ಯಾಹ್ಯಾ ಅಲಿ ಬೇಗ್. ಪರಮ ದಯಾಮಯನು, ಕರುಣಾನಿಧಿಯು ಆದ ಅಲ್ಲಾಹನ ಮಾನವರೇ, ಖಂಡಿತವಾಗಿಯೂ ನಾವು ನಿಮ್ಮೆಲ್ಲರನ್ನು ಒಬ್ಬ ಪುರುಷ ಹಾಗೂ ಒಬ್ಬ ಸ್ತ್ರೀ ಇಂದ ಸೃಷ್ಟಿಸಿರುವುದು. ತರುವಾಯ ನೀವು ಪರಸ್ಪರರ ಗುರುತಿಸುವಂತಾಗಲಿ. ನಿಮ್ಮನ್ನು ವಿವಿಧ ಜನಾಂಗಗಳಾಗಿ ಹಾಗೂ ಪಂಗಡಗಳಾಗಿ ರೂಪಿಸಿರುವುದು. ಅಲ್ಲಾಹನ ದೃಷ್ಟಿಯಲ್ಲಿ ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠೆ ಉಳ್ಳವನಾಗಿರುವವನು ನಮ್ಮಲ್ಲಿನ ಅತ್ಯುತ್ತಮನಾಗಿರುವವನು. ಅಲ್ಲಾಹನು ಖಂಡಿತವಾಗಿಯೂ ಅರಿಯುವವನು, ಬಲ್ಲವನು ಹಾಗೂ ಅರಿಯುವವನಾಗಿದ್ದಾನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಮಹಾಸ್ವಾಮೀಜಿಗಳೇ, ಇಂದು ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ಅಕ್ಬರ್ ಅಲಿ ಅವರೇ, ಇಲ್ಲಿ ನೆರೆದಿರುವಂತ ನನ್ನ ಬಂಧು ಮಿತ್ರರೇ, ಸಹೋದರ ಸಹೋದರಿಯರೇ,
ಸಂದೇಶ ನಾನ್ ನೀಡ್ಬೇಕಾಗಿಲ್ಲ. ನೀವು ಏನನ್ನ ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಅದೇ ಸಂದೇಶ. ಏನನ್ನ ನೋಡ್ತಾ ಇದ್ದೇವೆ ನಾವು? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧರು, ಜೈನರು ಎಂಬಂತ ಭಾವನೆಯನ್ನು ಇಟ್ಟುಕೊಳ್ಳದೆ ನಾವು ಮಸೀದಿಯೊಳಗೆ ಕೂತ್ಕೊಂಡಿದ್ದೇವಲ್ವಾ, ಅದೇ ಸಂದೇಶ. ಹೇಗೆ ಸ್ವಾಮೀಜಿ ಅವರು ಹೇಳಿದ್ರು, ತಮಗೆ ಇದು ಮೊತ್ತ ಮೊದಲ ಅನುಭವ ಎಂಬುದಾಗಿ ನನಗೂ ಕೂಡ ಹಾಗೆ. ಎಷ್ಟೋ ಸಂದರ್ಭಗಳಲ್ಲಿ, ಎಷ್ಟೋ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇನೆ. ಆದ್ರೆ ಒಂದು ಮಸೀದಿಯೊಳಗೆ ಬಂದು ಇಂತಹ ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳುವಂತಹ ಅವಕಾಶ ಸಿಕ್ಕಿತು ನನ್ನ ಜೀವನದಲ್ಲಿ ಪ್ರಥಮ ಸಾರಿ. ಅದಕ್ಕೇನೆ ಹೇಳುದು, ಇದು ಇನ್ನೊಂದು ಸಂದೇಶ ನಮ್ಗೆ ಬೇಕಾಗಿಲ್ಲ. ಯಾವುದೇ ನಾವು ಜಾತಿ, ಮತ, ಪಂಥ ಇವುಗಳನ್ನ ದೂರಕ್ಕಿಟ್ಟು ನಾವು ಸಹೋದರ ಸಹೋದರರು ಅಂದರೆ ಒಂದೇ ಉದರದಲ್ಲಿ ಹುಟ್ಟಿ ಬಂದಂತವ್ರು ಎಂಬಂತ ಭಾವನೆಯನ್ನ ಕಲ್ಪಿಸಿಕೊಂಡು ಅದನ್ನ ಬೆಳೆಸ್ಕೊಂಡು ಬರ್ತೇವೆ. ಅದೇ ನಮ್ಮ ಜೀವನದ ಮುಖ್ಯ ತತ್ವ. ನಾವು ಧರ್ಮ ಅಂತೇವೆ. ಧರ್ಮ ಎಂಬಂತದ್ದು ಧ ಎಂಬಂತ ಪದದಿಂದ ಪ್ರಾರಂಭವಾಗುತ್ತೆ. ಧ ಅಂದ್ರೆ ಏನು? ಧ ಅಂದ್ರೆ ಬಿಗಿಯಾಗಿ ಹಿಡಿದುಕೋ. ಯಾವುದನ್ನ ನಾವು ಬಿಗಿಯಾಗಿ ಹಿಡಿದುಕೊಳ್ತೇವೆ ನಮ್ಮ ಜೀವನದಲ್ಲಿ, ಅದು ಧ ಎಂದ ಪ್ರಾರಂಭ ಆಗುತ್ತೆ. ಧನ, ಧರಣಿ, ಧರ್ಮ ಇವುಗಳೆಲ್ಲವೂ ನಾವು ಬಿಡುವುದಿಲ್ಲ. ಒಂದು ಇಂಚ್ ಜಾಗ ಬಿಡುವುದಿಲ್ಲ ಇನ್ನೊಬ್ಬರಿಗೆ. ಬಿಗಿಯಾಗಿ ಹಿಡ್ಕೊಳ್ತೇವೆ ಅಲ್ವಾ, ಅದೇ ಧರ್ಮ. ದೇಶದಲ್ಲಿ ಇವಾಗ ದ್ವೇಷ ಹೆಚ್ಚಾಗಿದೆ. ಅದಕ್ಕೋಸ್ಕರ ಒಂದು ಎಲ್ಲರ ಮನಸ್ಸಿನ ಮಧ್ಯೆ ಒಂದು ದ್ವೇಷದ ಒಂದು ಗೋಡೆ ಕಟ್ಟಿದೆ. ಹಾಗಾಗಿ ಸಹಬಾಳ್ವೆ, ಸಹೋದರತೆ ಮತ್ತು ಸೌಹಾರ್ದತೆಯನ್ನ ತರುವಂತಹ ಉದ್ದೇಶದಿಂದ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ವತಿಯಿಂದ ಒಂದು ನಮ್ಮೂರ ಮಸೀದಿ ನೋಡ ಬನ್ನಿ ಅಂತ ಹೇಳಿ ಅನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮನ ಇಟ್ಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಧರ್ಮೀಯರಿಗೂ ಸಹ, ಸ್ತ್ರೀ ಪುರುಷರಿಗೂ ಸಹ ಮಸೀದಿ ದರ್ಶನದ ಜೊತೆಯಲ್ಲಿ ಮಸೀದಿನ ನಮಾಜನ್ನ ನೇರವಾಗಿ ನೋಡುವಂತಹ ಒಂದು ಅವಕಾಶವನ್ನ, ಮತ್ತೆ ಜನರ ಮಧ್ಯದಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳನ್ನ, ಅಂದ್ರೆ ನಮಾಜ್ ಆಗಿರ್ಲಿ, ಮಸೀದಿಯಲ್ಲಿ ಅನೈತಿಕ ಕೆಲಸಗಳು ನಡೀತವೆ, ಗೈರ್ ಕಾನೂನಿ ಅಂತ ಹೇಳಿದ್ರೆ ಕಾನೂನು ಬಾಹಿರ ಕೃತ್ಯಗಳು ನಡೀತವೆ, ಮದ್ರಸದಲ್ಲಿ ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡೋಕ್ಕಾಗುತ್ತೆ, ಆ ತರ ಎಲ್ಲ ತಪ್ಪು ಕಲ್ಪನೆಗಳಿರುತ್ತೆ. ಮತ್ತೆ ಮಹಿಳೆಯರಿಗೆ ಯಾವುದೇ ರೀತಿಯಾದ ಹಕ್ಕುಗಳು ಇರೋದಿಲ್ಲ ಅಂತ ಅವ್ರನ್ನ 4 ಗೋಡೆ ಒಳಗಡೆ ಕೈದಿಗಳನ್ನಾಗಿ ಮಾಡಿರ್ತಾರೆ. ಅವರಿಗೆ ಯಾವುದೇ ಶಿಕ್ಷಣದ ಹಕ್ಕಾಗಿರಲಿ, ರಾಜಕೀಯ ಹಕ್ಕಾಗಿರಲಿ, ಮತ್ತೆ ಮದುವೆ ಹೆಸರಿನಲ್ಲಿ ಟಾರ್ಚರ್ ಮಾಡ್ತಾರೆ. ಇದೆಲ್ಲ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಮಸೀದಿಗೆ ಪ್ರವೇಶ ಇಲ್ಲ ಅನ್ನುವಂತಹ ತಪ್ಪು ಕಲ್ಪನೆಗಳಿರುತ್ತೆ. ಅದನ್ನೆಲ್ಲ ದೂರವಾಗಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನು ನನಗೆ ಗೊತ್ತಿಲ್ಲ. ಸಾವಿರ ಜನ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಬರ್ಬೇಕು, ನೋಡ್ಬೇಕು ಏನು ಒಳಗೆ ಏನಿದೆ, ಹೇಗೆ ಪ್ರಾರ್ಥನೆ ಹೇಗೆ ಮಾಡ್ತಾರೆ, ಈಗಲೂ ಹೇಗೆ ಮಾಡ್ತಾರೆ, ಮತ್ತೆ ಹೇಗೆ ಏನು ವ್ಯವಸ್ಥೆ ಮಾಡಿದ್ರೆ ಹೊರಗೆಲ್ಲ ಬಂದು ನೋಡಕ್ಕೋಸ್ಕರ ಅವ್ರು ವ್ಯವಸ್ಥೆ ಮಾಡಿದ್ದಾರೆ, ಬೇರೆ ಇಲ್ಲ. भाई और बहनों को अस्सलाम वालेकुम रहमतुल्लाहि व बरकातुहू। आज 25/5/2025 है। वाजिला के हनीफा मस्जिद में एक अनोखा प्रोग्राम रखा गया है, नम्बूर मसीदी नोड़ बनी। इसका मकसद मस्जिद में क्या करते हैं, क्या कार्रवाई करते हैं, क्या 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 है ना, यहाँ पर काम किया जाता है, इमाम क्या करते हैं, मुफ्ती क्या करते हैं, सजदा क्या है, रुकू क्या है, ये चीज़ जो है उन तक पहुँचाने वास्ते काम किया जाता है। आजकल के हालात ऐसे बिगड़ गए हैं मस्जिदों को लेकर, मदरसों को लेकर, कि यहाँ पर जो है जहाजियों को तय किया जाता है, यहाँ पर जो है पंप बनाए जाते हैं, पंप का स्टॉक रहता है। ऐसे बहुत सारे गलत फहमियाँ जो है फैलाई जा रही हैं। अल्हम्दुलिल्लाह मस्जिद अल्लाह की इबादत गाह है। वो अल्लाह जो तमाम कायनात का रब है, उसमें हिंदू हो, मुस्लिम हो, ईसाई हो, कोई भी हो, तमाम का रब अल्लाह है उसी। और हमारे बिरादरान वतन जो है, बिरादरान वतन हमारे भाइयाँ हैं, यानी एक माँ और एक बाप से पैदा होकर हमें है ना ये इंसानियत आगे बढ़ी है।
कि एक आदम और हवा अलैहिस्सलाम के हम औलाद हैं। हमारा फर्ज ये बनता है कि हम खुद अच्छे मुसलमान बने, दीनदार बने, दीन के उसूलों पे चले, इंसानियत हासिल करें, उसके साथ साथ अपने बिरादर वतन के साथ जो है अच्छे अंदाज से जो है बर्ताव करें। इसी के ज़िम्मन में जो है ये आज का प्रोग्राम जो है रखा गया है, जिसमें बिरादर वतन आ रहे हैं, अभी आके बहुत सारे लोग गए भी हैं, उनके सामने जो है मस्जिद के आदाब, नमाज, ये सब सिखाया गया है। और आज खुसूस 5 बजे एक खुसूसी प्रोग्राम है जिसमें हमारे यहाँ के बसव के के स्वामी जी, बसवानंद सिद्ध स्वामी जी और यहाँ शिमोगा डायसिस के बिशप फादर फ्रांसिस सराओ ये मेहमान खुसूसी बन के आ रहे हैं। उन तमाम को मुखातिब करने के लिए अकबरी उड़ती उनकी से आए हैं। तो उनके सामने जो है मस्जिद, इस्लाम, इबादत, ये हर चीज़ों को जो है खुलासा करके पेश किया जाएगा ताकि उनके जहनों में जो है गलत फहमियाँ हैं उसे दूर करके ये कोशिश, एक माहौल जो है करने की एक हकीकी सी कोशिश है। अस्सलाम वालेकुम रहमतुल्लाहि व बरकातुहू। आज शिमोगा में मस्जिद हलीमा जो वादी हुदा के मुकाम पर एक मस्जिद है, इस मस्जिद में बिरादरान वतन के लिए एक मस्जिद दर्शन का प्रोग्राम रखा गया है। अल्हम्दुलिल्लाह बिरादरान वतन आहिस्ता आहिस्ता आ रहे हैं और मस्जिद को देख रहे हैं और फिर यहाँ पर होने वाले मुख्तलिफ प्रोग्रामों से इस्तेफादा भी कर रहे हैं। यकीनन मस्जिद अल्लाह ताला का घर है, ये अल्लाह तबारक ताला का घर। यहाँ पर होने वाली नमाजें, यहाँ पर किया जाने वाला काम सारे हिंदुस्तान के बिरादरान वतन के सामने आनी चाहिए ताकि मस्जिद के सिलसिले में पाई जाने वाली गलत फहमियाँ, उनके अंदर मूड नमी के या फिर गलत तासुरात वगैरह जो पाए जाते हैं उनको दूर किया जा सके और उन्हें मस्जिद दर्शन के ज़रिए से अल्लाह ताला का पैगाम, उनके खुदा का, उनके परवरदिगार का, जो सारी दुनिया का एक तन्हा खालिक और मालिक है, जो सारे इंसानों का खालिक और मालिक है, उसका पैगाम सुनाया जा सके। इस मकसद के तहत मस्जिद हलीमा वादी हुदा के अंदर ये मस्जिद दर्शन प्रोग्राम रखा गया है। अस्सलाम वालेकुम रहमतुल्लाहि व बरकातुहू।